ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ನೂರಾರು ವರ್ಷ ಇತಿಹಾಸ ಇರುವಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಈಗ ಆ ಪಕ್ಷ ಭಾಳ ಮಂದಿನ ಬೆಳೆಸೈತಿ, ರಾಜಕಾರಣದಾಗ ತಂದೈತಿ, ಭಾಳ ದಿವಸ ಈ ದೇಶ ಆಳೈತಿ, ರಾಜ್ಯಗಳನ್ನೂ ಆಳೈತಿ. ಆದರೆ ಇತ್ತೀಚೆಗೆ ತನ್ನ ಅಸ್ತಿತ್ವ ಕಳ್ಕೋತ ಹೊಂಟೈತಿ. ಮೋದಿಯವ್ರ ಪ್ರಾಬಲ್ಯ ದೇಶದಾಗ ಹೆಚ್ಚಾಕೋತ ಹೊಂಟೈತಿ. ಇತ್ತೀಚೆಗೆ ಈಗ ಕರ್ನಾಟಕದೊಳಗೆ ಒಂದು ಮಂತ್ರಿಮಂಡಲ ಆಗಕ್ಕೆ ಸಿ ಎಮ್ ಆದ ನಂತರ 2 ತಿಂಗಳು ಹಿಡಿತು. ಈ ಮಂತ್ರಿಮಂಡಲದೊಳಗೆ ಯಾರಿರಬೇಕು ಯಾರು ಇರಬಾರ್ದು ಅನ್ನೋದು 2-3 ಸಲ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಅವರು ಬೆಂಗಳೂರು ಓಡ್ಯಾಡ್ರಿ. ಈ ಒಂದು ಮುಖ್ಯಮಂತ್ರಿ ಏನು AICC ಹೆಸರು ಕಳಿಸಿತ್ಲ, ಆ 20 ಹೆಸರೊಳಗೆ ಈ ದಾವಣಗೆರೆಯ ದನಿ SS ಮಲ್ಲಿಕಾರ್ಜುನ ಅವ್ರ ಹೆಸರು ಇರೋಕ್ಕಿಲ್ಲ. ಯಾಕಂದರೆ SS ಮಲ್ಲಿಕಾರ್ಜುನ ಅಂದ್ಕೂಡಲೇ ಶಾಮನೂರು ಶಿವಶಂಕರಪ್ಪ ನೆನಸಾಗ್ತಾರೆ. 7-8 ಸಲ MLA ಆಗಿ ಆರಿಸಿ ಬಂದವರ, MP ಆದವರ, ಮಂತ್ರಿ ಆದವರ. ಇವತ್ತು ಅವ್ರ ಮಗ SS ಮಲ್ಲಿಕಾರ್ಜುನ 25 ವರ್ಷನಾಗ MLA ಆಗಿದ್ದಾರೆ. ಆನಂತರ ಅವರ ಈ ಮಲ್ಲಿಕಾರ್ಜುನ್ ಅವ್ರ ಮಗ ಅವರು ಈಗ 25 ವರ್ಷದಾಗ MLA ಆಗಿದ್ದಾರೆ. ಮಲ್ಲಿಕಾರ್ಜುನ್ ಅವ್ರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಇವತ್ತು ಲೋಕಸಭಾ ಸದಸ್ಯರದಾರ. ಆದ್ರೆ ಹಿಂದಿನ ಒಂದು ಸಿದ್ದರಾಮಯ್ಯನವ್ರ ಸರ್ಕಾರದಾಗೂ SS ಮಲ್ಲಿಕಾರ್ಜುನ್ ಅವ್ರ ಮಂತ್ರಿ ಇದ್ದರು. ಆದರೆ ಅದು ಏನು ಕಾರಣ ಎಂತೋ ಗೊತ್ತಾಗಲಿಲ್ಲ. ಮಲ್ಲಿಕಾರ್ಜುನ್ ಅವ್ರ ಹೆಸರೇ ಇರೋಕ್ಕಿಲ್ಲ. ಆದರೆ ಒಂದು ಲಿಸ್ಟ್ ರಿಲೀಸ್ ಆದ ಒಂದು 5 ಮಿನಿಟಿನೊಳಗೆ ಲಟ್ಕಿ ಬಡಿದ್ರೊಳಗೆ SS ಮಲ್ಲಿಕಾರ್ಜುನ ಕಾಲ್ ಮಾಡಿ ಹೇಳ್ತಾರೆ, ನೀ ಸಂಪುಟದಾಗ ಅದೀಪ, ನೀ ಎಂತ ತಿಳ್ಕೊಬೇಡ ಅಂತೇಳಿ ಸ್ವತಃ ಸಿದ್ದರಾಮಯ್ಯನವ್ರು ಹೇಳ್ತಾರೋ, ಹೈಕಮಾಂಡ್ ಹೇಳ್ತಾರೆ, ದಿಲ್ಲಿಂದ ಫೋನ್ ಬರ್ತೈತಿ, ಅವರ ಮಂತ್ರಿ ಆಗ್ತಾರೆ. ಅಂದ್ರೆ ತಾಕತ್ ಹೈಕಮಾಂಡ್ದಾಗ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಅನೇಕ ಮುಖ್ಯಮಂತ್ರಿಗಳನ್ನ ಲಟ್ಕಿ ಬಡಿದ್ರೊಳಗೆ ಇಳಿಸಿದಂಥ ಉದಾಹರಣೆಗಳು ಭಾಳ ಅದಾವೆ. ಆದರೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಮ್ಯಾಗ ಇದಕ್ಕಿಂತ ಪೂರ್ವದೊಳಗೆ ಒಮ್ಮೆ ಶಾಮನೂರು ಶಿವಶಂಕರಪ್ಪನವ್ರಿಗೆ B ಫಾರ್ಮ ತಪ್ಪಿಸಿರ್ತಾರೆ. ಆದರೆ ಅದೇ ಶಾಮನೂರು ಶಿವಶಂಕರಪ್ಪನವ್ರಿಗೆ ಹೆಲಿಕಾಪ್ಟರ್ನಿಂದ B ಫಾರ್ಮ್ ಕೊಟ್ಟು ಕಳಿಸಿದ್ದೂ ಇತಿಹಾಸ ಐತೆ, ಆರಿಸಿ ಬರ್ತಾರೆ ಶಾಮನೂರು ಶಿವಶಂಕರಪ್ಪನವ್ರು. ಅಂದ್ರೆ ಆ ಒಂದು ಕುಟುಂಬ ಕಾಂಗ್ರೆಸ್ ಪಕ್ಷದ ಮ್ಯಾಗ ಎಷ್ಟು ಹಿಡಿತೈತಿ, ಇದಕ್ಕಂತಾರ ಒಂದು ಹಿಡಿತ, ಪಕ್ಷದ ಮ್ಯಾಗ ಹಿಡಿತ, ಅವ್ರದ್ದಷ್ಟು ಒತ್ತಡ ಪಕ್ಷಕ್ಕೆ, ಅವರಷ್ಟು ಪಕ್ಷಕ್ಕೆ ಅನಿವಾರ್ಯ ಅದಾರು. ಶಾಮನೂರು ಕುಟುಂಬ ಪಕ್ಷಕ್ಕೆ ಅನಿವಾರ್ಯ ಐತೆ ಅನ್ನೋದು ನಿನ್ನೆ ಒಂದು ಮಂತ್ರಿಮಂಡಲದಾಗ ಒಂದು ವಿಷಯ ಗೊತ್ತಾಯ್ತು. ಯಾಕಂದ್ರೆ ಒಂದೇ ಮನೆ ಒಳಗನ ಮಗ MLA, ಪತ್ನಿ MP, ಮಲ್ಲಿಕಾರ್ಜುನ್ ಅವ್ರ ಮಂತ್ರಿ ಇರೋದು ನೋಡಿದ್ರೆ ಈ ರಾಜಕಾರಣದಾಗ ಹಿಂಗೂ ಇರ್ತಾವೇನಪ್ಪ ಕುಟುಂಬಗಳ. ಅವು ಇವತ್ತು ಹೈಕಮಾಂಡ್ ತಪ್ಪಿಸಿದಾಗೂ ಲಟ್ಕಿ ಬಿಡೋದ್ರೊಳಗೂ ಟಿಕೆಟ್ ತೊಗೊಂಡ್ರಪ್ಪ. ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದಿನದಿಂದ ದುಡ್ದಂಥ ಕುಟುಂಬ, 40-50 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಆಗೋಗ ಖಜಾಂಚಿ ಆಗಿದ್ದವ್ರ, ಪಕ್ಷ ಬೆಳೆಸಿದವ್ರು ಅವ್ರದ್ದು ಕುಟುಂಬ. ಅದಕ್ಕೆ ತಾಕತ್ ಅಂತಾರೆ. ಯಾಕಂದ್ರೆ ನಾವು ಸುಮ್ಮನೆ ಏನಾರೇ ಮಾಡ್ಕೋತ ಹಂಗಾತು ಹಿಂಗಾತು ಅದಾತು ಇದಾತು ಅನ್ನೋಕ್ಕಿಂತ ಇದು ಲಟ್ಕಿ ಬೆಳೆಯೋದ್ರೊಳಗೆ ಹೆಸರು ಇಲ್ಲದ ಅವ್ರ ಹೈಕಮಾಂಡ್ದಾಗ ಏನು ತಮ್ಮ ಹೆಸರು ಹಾಕೊಂಡ್ರಲ್ಲ, ಮಂತ್ರಿ ಆದ್ರಲ್ಲ, ಇದು ಭಾಳ ಮಂದಿಗೆ ಗೊತ್ತಾಗಬೇಕು ಅನ್ನೋದಕ್ಕೆ ವಿಷಯ ಹೇಳ್ತೇನೆ. ನಮಸ್ಕಾರ.